ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರೋಹಿತ್ ಶರ್ಮಾ ಅವರು 2027ರ ಓಡಿಐ ವರ್ಲ್ಡ್ ಕಪ್ ಆಡಲ್ಲ, ಅವರಿಗೆ ಇಲ್ಲಿಗೆ ಏಜ್ ಆಯ್ತು, ಬಿಟ್ಬಿಡೋದು ಒಳ್ಳೇದು ಅನ್ನೋರಿಗೆ ತಿರುಗೇಟಾದ್ರೆ ಕೊಟ್ಟರು ರೋಹಿತ್ ಶರ್ಮಾ ಅವರು ಲಾರ್ಡ್ಸ್ ಮೈದಾನದಲ್ಲಿ. ಹೌದು ಸ್ನೇಹಿತರೆ, ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3ನೇ ಓಡಿಐ ಪಂದ್ಯದಲ್ಲಿ ಕ್ರಿಕೆಟ್ ಇತಿಹಾಸದಲ್ಲೇ ಯಾರು ಮಾಡದ ದಾಖಲೆ ಆದ್ರೆ ಮಾಡಿದ್ರಂತಾನೆ ಹೇಳ್ಬೋದು ಇಂಗ್ಲೆಂಡ್ ನೆಲದಲ್ಲಿ ನಮ್ಮ ಭಾರತದ ಆಟಗಾರ ರೋಹಿತ್ ಶರ್ಮಾ. ಹೌದು ಸ್ನೇಹಿತರೆ, ಕ್ರಿಕೆಟ್ ಕಾಶಿ ಎಂದೇ ಹೆಸರುವಾಸಿಯಾಗಿರುವಂತಹ ಲಾರ್ಡ್ಸ್ ಮೈದಾನದಲ್ಲಿ ನಮ್ಮ ಭಾರತೀಯ ಬ್ಯಾಟರ್ ಯಾವುದೇ ಒಬ್ಬ ಬ್ಯಾಟರ್ ಕೂಡ ಶತಕ ಆದ್ರೆ ಬಾರಿಸಿದ್ದಿಲ್ಲ ಆ ಸ್ಟೇಡಿಯಂನಲ್ಲಿ. ಇನ್ನು ಆ ಮೈದಾನದಲ್ಲಿ ಶತಕ ಬಾರಿಸುವ ಮೂಲಕ ಒಂದು ಇಂಟಾದ್ರೆ ಕೊಟ್ರ ಅಂತಾನೆ ಹೇಳ್ಬೋದು ರೋಹಿತ್ ಶರ್ಮಾ ಅವರು. ನಾನು ಎಲ್ಲೂ ಹೋಗುವುದಿಲ್ಲ, 2027ರ ಓಡಿಐ ವರ್ಲ್ಡ್ ಕಪ್ ಆಡುತ್ತೇನೆ ಅಂತಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡ ರೀತಿ ಆದ್ರೆ ಇತ್ತಂತಾನೆ ಹೇಳ್ಬೋದು ಆ ಶತಕ. ಹೌದು ಸ್ನೇಹಿತರೆ, ಇನ್ನು ನಮ್ಮ ಭಾರತ ತಂಡ 3ನೇ ಓಡಿಐ ಪಂದ್ಯದಲ್ಲಿ ಸೋತ ಬಳಿಕ ಮತ್ತು ನಮ್ಮ ಭಾರತ ತಂಡ ಸೀರೀಸ್ ಸೋತ ಬಳಿಕ ವಿರಾಟ್ ಕೊಹ್ಲಿ ಅವರು ಕೂಡ ಮಾತಾಡ್ತಾರೆ. ಹಾಗೆ ರೋಹಿತ್ ಶರ್ಮಾ ಬಗ್ಗೆನೂ ಕೂಡ ಒಂದು ಸ್ಫೋಟಕ್ಕೆ ಹೇಳಿಕೆ ನೀಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಹೌದು ಸ್ನೇಹಿತರೆ, ಅಷ್ಟಕ್ಕೂ ರೋಹಿತ್ ಶರ್ಮಾ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ವಿರಾಟ್ ಕೊಹ್ಲಿ ಮತ್ತು ತನ್ನ ಗೆಳೆಯನ ಬಗ್ಗೆ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿ ಮತ್ತು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಯಾರ ಅಭಿಮಾನಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನೊಂದೇನಂತಂದ್ರೆ, ನಮ್ಮ ಭಾರತ ತಂಡ ಮುಂದೆ ಬರ್ತಾ ಇರುವಂತಹ ಜಿಂಬಾಬ್ವೆ ವಿರುದ್ಧ T20 ಸರಣಿಯನ್ನು ಗೆಲ್ಲುತ್ತಾ ಇರುವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನಮ್ಮ ಭಾರತ ಮತ್ತು ಇಂಗ್ಲೆಂಡ್ ನಡುವೆ 3 ಪಂದ್ಯಗಳಾದ್ರೆ ಇದ್ದು ಅಂತ ಹೇಳ್ಬಹುದು ಓಡಿಐ ಪಂದ್ಯಗಳು. ಇನ್ನು ಈ ಸರಣಿಯಲ್ಲಿ ನಮ್ಮ ಭಾರತ ತಂಡ ಮೊದಲನೇ ಓಡಿಐ ಪಂದ್ಯ ಗೆದ್ದರೆ 2ನೇ ಪಂದ್ಯದಲ್ಲೂ ಮತ್ತು 3ನೇ ಪಂದ್ಯದಲ್ಲಿ ಆದ್ರೆ ಸೋತಿವೆ. ಇನ್ನು ಸೋತಿರೋ ಕಾರಣದಿಂದಾಗಿ ಇದೀಗ ಸರಣಿಯನ್ನು ಕೂಡ ಕೈಬಿಟ್ಟಿದೆ ಅಂತಾನೆ ಹೇಳ್ಬಹುದು. ಇನ್ನು ಭಾರತೀಯ ಕ್ರಿಕೆಟ್ ತಂಡಕ್ಕೆ ಮತ್ತು ಅಭಿಮಾನಿಗಳಿಗೆ ಇಂಗ್ಲೆಂಡ್ ಪ್ರವಾಸ ಒಂದು ಕೆಟ್ಟ ಕನಸಾಗಲಿದೆ ಎಂಬ ವಿಶ್ಲೇಷಣೆಗಳು ಇಂದು ನಿಜವಾಗಿದ್ದು. ಹೌದು ಸ್ನೇಹಿತರೆ, ಇಲ್ಲಿ ನಡೆದ 3ನೇ ಏಕದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ನಮ್ಮ ಭಾರತ ತಂಡ ಸೋಲಾದ್ರೆ ಕಂಡಿದೆ. ಈ ಮೂಲಕ ಆತಿಥೇಯ ಇಂಗ್ಲೆಂಡ್ ಏಕದಿನ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ ಅಂತಾನೆ ಹೇಳ್ಬಹುದು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ 50 ಓವರ್ಗಳಲ್ಲಿ ಕೇವಲ 3 ವಿಕೆಟ್ ಕಳ್ಕೊಂಡು ಭರ್ಜರಿ 387 ರನ್ ಆದ್ರೆ ಬಾರಿಸುತ್ತಾರೆ. ಇದು ಏಕದಿನ ಕ್ರಿಕೆಟ್ ನಲ್ಲೇ ಲಾರ್ಡ್ಸ್ ಮೈದಾನದಲ್ಲಿ ಗಳಿಸಿದ ಅತ್ಯಂತ ಹೈಯೆಸ್ಟ್ ಸ್ಕೋರ್ ಇದಾಗಿತ್ತು. ಹೌದು ಸ್ನೇಹಿತರೆ, ಆರಂಭಿಕ ಆಟಗಾರನಾದಂತಹ ಬೆನ್ ಡೆಕೆಟ್ ಮತ್ತು ಜೇಕಬ್ ಬೆಥೆಲ್ ಅವರ 191 ರನ್ಗಳ ಅಮೋಘ ಜೊತೆ ಆಟದ ನೆರವಿನಿಂದ ಇಂಗ್ಲೆಂಡ್ ತಂಡ ಇಷ್ಟು ಬೃಹತ್ ಮೊತ್ತ ರನ್ ಆದ್ರೆ ಕಲೆ ಹಾಕಿತ್ತು ಸಾಧ್ಯವಾಯಿತು ಅಂತಾನೆ ಹೇಳ್ಬಹುದು. ಇನ್ನು ಬೆನ್ ಡೆಕೆಟ್ ಅವರು 135 ಬಾಲ್ಗಳಲ್ಲಿ 141 ರನ್ ಗಳಿಸಿ ಮಿಂಚಿದರೆ, ಅವರ ಜೊತೆ ಕೈ ಮಿಲಾಯಿಸಿದಂತ ಯುವ ಯಂಗ್ಸ್ಟರ್ ಬ್ಯಾಟರ್ ಜೇಕಬ್ ಬೆಥೆಲ್ ಅವರು 93 ಬಾಲ್ಗಳಲ್ಲಿ 91 ರನ್ ಗಳಿಸಿ ತಂಡಕ್ಕೆ ಭದ್ರ ಬುನಾದಿ ಹಾಕಿದರು. ಆ ಬಳಿಕ ಬಂದಂತ ಅನುಭವಿ ಆಟಗಾರ ಜೋ ರೂಟ್ ಕೂಡ ಕೇವಲ 48 ಬಾಲ್ಗಳಲ್ಲಿ 74 ರನ್ ಆದ್ರೆ ಬಾರಿಸಿದರು. ಅವರ ಜೊತೆ ಕೈ ಮಿಲಾಯಿಸಿದಂತ ಜಾಸ್ ದ ಬಾಸ್ ಬಟ್ಲರ್ ಅವರು ಕೂಡ 13 ಬಾಲ್ಗಳಲ್ಲಿ 41 ರನ್ ಗಳಿಸಿ ಭಾರತೀಯ ಬೌಲರ್ ಗಳನ್ನು ಬೆವರಿಳಿಸಿದರು. ಇನ್ನು ಭಾರತದ ಎಲ್ಲಾ ಬೌಲರ್ ಗಳು ಇಂದು 6ಕ್ಕಿಂತ ಹೆಚ್ಚು ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿರುವುದು ಕಳವಳಕ್ಕೆ ಕಾರಣವಾಯಿತು. ಹರ್ಷದೀಪ್ ಸಿಂಗ್ ಅವರು 10 ಓವರ್ಗಳಲ್ಲಿ 72 ರನ್ ನೀಡಿ ಶೂನ್ಯ ವಿಕೆಟ್ ಪಡೆದರೆ, ಅವರ ಜೊತೆ ಪ್ರಸಿದ್ಧ ಕೃಷ್ಣನು ಕೂಡ 10 ಓವರ್ಗಳಲ್ಲಿ 69 ರನ್ ನೀಡಿ 2 ವಿಕೆಟ್ ಪಡೆದರು. ಅದೇ ರೀತಿ ಪ್ರಿನ್ಸ್ ಯಾದವ್ 10 ಓವರ್ಗಳಲ್ಲಿ 79 ರನ್ ನೀಡಿ ಕೇವಲ 1 ವಿಕೆಟ್ ಮಾತ್ರ ಪಡೆದರು. ಆದರೆ ಗುರ್ನೂರ್ ಬರಾರ್ ಅವರು 10 ಓವರ್ಗಳಲ್ಲಿ ಬರೋಬ್ಬರಿ 97 ರನ್ ನೀಡಿ ಶೂನ್ಯ ವಿಕೆಟ್ ಆದ್ರೆ ತೆಗೆದರು. ಇನ್ನು ಅಕ್ಷರ್ ಪಟೇಲ್ ಅವರು ಕೂಡ 10 ಓವರ್ ಬೌಲ್ ಮಾಡಿ 61 ರನ್ ನೀಡಿ ಒಂದೇ ಒಂದು ವಿಕೆಟ್ ಕೂಡ ಪಡೆಯಲಿಲ್ಲ. ಇಂಗ್ಲೆಂಡ್ ನೀಡಿದ 388 ರನ್ಗಳ ಬೃಹತ್ ಮೊತ್ತವನ್ನು ಬೆನ್ನತ್ತಿದ ನಮ್ಮ ಭಾರತ ತಂಡ ಆರಂಭದಲ್ಲೇ ಅಗ್ರೆಸಿವ್ ಆಟದ ಮೊರೆ ಹೋಯಿತು. ಆರಂಭಿಕ ಆಟಗಾರರಾದಂತಹ ನಾಯಕ ಶುಭ್ಮನ್ ಗಿಲ್ ಮತ್ತು ಮಾಜಿ ನಾಯಕ ರೋಹಿತ್ ಶರ್ಮಾ ಆಟ ಆರಂಭಿಸುತ್ತಿದ್ದಂತೆ ಇಂಗ್ಲೆಂಡ್ ಬೌಲರ್ ಗಳನ್ನು ಕಾಡಲಾರಂಭಿಸಿದರು. ಹೌದು ವೀಕ್ಷಕರೇ, ಶುಭ್ಮನ್ ಗಿಲ್ ಅವರು 87 ಬಾಲ್ಗಳಲ್ಲಿ 77 ರನ್ ಬಾರಿಸಿ ಔಟ್ ಆದರೆ, ರೋಹಿತ್ ಶರ್ಮಾ 110 ಬಾಲ್ಗಳಲ್ಲಿ ಬರೋಬ್ಬರಿ 138 ರನ್ ಬಾರಿಸಿದರು ಅಂತಾನೆ ಹೇಳ್ಬಹುದು. ಇನ್ನು ಹಿಟ್ ಮ್ಯಾನ್ ರೋಹಿತ್ ಶರ್ಮಾ 17 4 ಮತ್ತು 5 ಸಿಕ್ಸರ್ ಗಳು ಬಾರಿಸಿ ಎಲ್ಲರ ಗಮನ ಆದರೆ ಸೆಳೆದರು. ಇಂದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಲಾರ್ಡ್ಸ್ ಮೈದಾನದಲ್ಲಿ ಏಕದಿನ ಮಾದರಿಯಲ್ಲಿ ಶತಕ ಬಾರಿಸಿದ ಮೊದಲನೇ ಭಾರತೀಯ ಎಂಬ ದಾಖಲೆಗೂ ಕೂಡ ಪಾತ್ರರಾಗಿದ್ದಾರೆ. ಹೌದು ವೀಕ್ಷಕರೇ, ಆ ಬಳಿಕ ಪಂದ್ಯವನ್ನು ಗೆಲ್ಲಿಸುವ ಜವಾಬ್ದಾರಿ ಹೊತ್ತುಕೊಂಡ ವಿರಾಟ್ ಕೊಹ್ಲಿ ತಮ್ಮ ಎಂದಿನ ಶೈಲಿಗೆ ಆಕ್ರಮಣಕಾರಿ ಬ್ಯಾಟಿಂಗ್ ಮಾಡುವ ಮೂಲಕ ತಂಡವನ್ನು ಗೆಲುವಿನತ್ತ ಮುನ್ನಡೆಸಿದರು. ಆದರೆ ಪಂದ್ಯದ 45.2ನೇ ಓವರ್ ನಲ್ಲಿ 60 ಬಾಲ್ಗಳಲ್ಲಿ 74 ರನ್ ಗಳಿಸಿ ಔಟ್ ಆದರು ವಿರಾಟ್ ಕೊಹ್ಲಿ. ಇನ್ನು ಇದಕ್ಕೂ ಮೊದಲು ಬಂದಿದ್ದಂತ ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ತೀವ್ರ ನಿರಾಶಾದ್ರೆ ಮೂಡಿಸಿದರು ಈ ಪಂದ್ಯದಲ್ಲಿ. ಅಂತಿಮವಾಗಿ ನಮ್ಮ ಭಾರತ ತಂಡವು 50 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು 360 ರನ್ಗಳಾದ್ರೆ ಕಲೆ ಹಾಕಿತ್ತು.
ಇನ್ನು ಇಂಗ್ಲೆಂಡ್ ಪಂದ್ಯವನ್ನು 27 ರನ್ಗಳ ಅಂತರದಿಂದ ಗೆದ್ದುಕೊಂಡಿತು. ಇನ್ನು ಇಂಗ್ಲೆಂಡ್ ಪರ ಶ್ಯಾಮ್ ಕರಣ್ 4 ವಿಕೆಟ್ ಪಡೆದು ಪಂದ್ಯದ ದಿಕ್ಕನ್ನೇ ಬದಲಾಯಿಸಿದರೆ ಚೋಪ್ರಾ, ಆರ್ಚರ್, ಆದಿಲ್ ರಶೀದ್ ಮತ್ತು ಜೇಕಬ್ ಬೆಥೆಲ್ ತಲಾ 1 ವಿಕೆಟ್ ಪಡೆದರು. ಇನ್ನು ಸುಬ್ಮನ್ ಗಿಲ್ ಅವರ ಉತ್ತಮ ಆರಂಭ, ರೋಹಿತ್ ಶರ್ಮಾ ಅವರ ಅಬ್ಬರದ ಶತಕ ಮತ್ತು ವಿರಾಟ್ ಕೊಹ್ಲಿ ಅವರ ಅರ್ಧ ಶತಕದ ಹೊರತಾಗಿಯೂ ಭಾರತದ 3ನೇ ಪಂದ್ಯವನ್ನಾದರೆ ಸೋತಿದೆ. ಇನ್ನು ಈ ಮೂಲಕ ಏಕದಿನ ಸರಣಿಯನ್ನಾದರೆ ಸೋತಿತಂತಾನೆ ಹೇಳಬಹುದು ನಮ್ಮ ಭಾರತ ತಂಡ. ಇನ್ನು ಈ ಪಂದ್ಯ ಸೋತ ಬಳಿಕ ಮತ್ತು ನಮ್ಮ ಭಾರತ ತಂಡ ಸರಣಿಯನ್ನು ಸೋತ ಬಳಿಕ ರೋಹಿತ್ ಶರ್ಮಾ ಬಗ್ಗೆ ಮತ್ತು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಏನೆಲ್ಲ ಮಾತನಾಡಿದರು ನಮ್ಮ ವಿರಾಟ್ ಕೊಹ್ಲಿ ಅಂತಂದ್ರೆ ಈ ರೀತಿ ಹೇಳಿದ್ದಾರೆ. ಹೌದು, ಈ ಸರಣಿ ನಾವು ಸೋತಿದ್ದು ತುಂಬಾನೇ ಬೇಜಾರಾದ್ರೆ ಇದೆ. ಏಕೆಂದ್ರೆ ನಾವು ಗೆಲ್ಲಬಹುದಾಗಿತ್ತು ಮತ್ತು ಇನ್ನೊಂದು ಸ್ವಲ್ಪ ಪ್ಲಾನ್ ಏನಾದ್ರು ನಾವು ಕರೆಕ್ಟ್ ಆಗಿ ಮಾಡಿತ್ತು ಅಂತಂದ್ರೆ ಈ ಪಂದ್ಯವನ್ನು ಗೆಲ್ಲಬಹುದಾಗಿತ್ತು. ಇನ್ನು ಚೇಸ್ ಮಾಡೋ ರನ್ ಕೂಡ ಇತ್ತು ಮತ್ತು ಬ್ಯಾಟಿಂಗ್ ಮಾಡಲು ತುಂಬಾನೇ ಅನುಕೂಲವಾಗಿತ್ತು ಪಿಚ್. ಆ ಕಾರಣದಿಂದಾಗಿ ನಾವು ಈ ಪಂದ್ಯವನ್ನು ಚೇಸ್ ಮಾಡುತ್ತೇವೆ ಅಂತ ಅಂದುಕೊಂಡಿದ್ದೆವು. ಆದರೆ ಕೊನೆಯಲ್ಲಿ ವಿಕೆಟ್ ಹೋಗುತ್ತೆ ಮತ್ತು ಅಲ್ಲಿಂದನೇ ನಮ್ಮ ಕೈಯಿಂದ ಗೇಮ್ ಹೋಗುತ್ತೆ ಎಂದು ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಬೇಸರದಿಂದ ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು. ಆ ನಂತರ ರೋಹಿತ್ ಶರ್ಮಾ ಬಗ್ಗೆನೂ ಕೂಡ ಮಾತಾಡ್ತಾರೆ ವಿರಾಟ್ ಕೊಹ್ಲಿ. ಹೌದು ಸ್ನೇಹಿತರೆ, ರೋಹಿತ್ ಶರ್ಮಾ ಅವರು ಶತಕ ಬಾರಿಸಿದ್ದು ನನಗೆ ತುಂಬಾನೇ ಖುಷಿ ಆಯಿತು. ಏಕೆಂದರೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಅಂದ್ರೆ 1 ಅಥವಾ 1 ವರ್ಷದಲ್ಲಿ ವರ್ಲ್ಡ್ ಕಪ್ ಕೂಡ ಬರ್ತಾ ಇದೆ. ಆ ಕಾರಣದಿಂದಾಗಿ ರೋಹಿತ್ ಶರ್ಮಾ ಅವರಿಗೆ ಈ ಶತಕ ತುಂಬಾನೇ ಮುಖ್ಯವಾಗಿತ್ತು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸ್ವಲ್ಪ ಗಮನಿಸಿದ್ದೇನೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಆಗ್ತಾರೆ ಮತ್ತು ರಿಟೈರ್ಮೆಂಟ್ ಕೊಡಲೇಬೇಕೆಂದು ಕೆಲವು ಸುಳ್ಳು ಸುದ್ದಿಗಳು ಮತ್ತು ಹಲವಾರು ಊಹಾಪೋಹಗಳಾದರೆ ಇದ್ದವು. ಆದರೆ ಈ ಶತಕದ ಮೂಲಕ ಎಲ್ಲವನ್ನು ಅಳಿಸಿ ಹಾಕಿದೆ ಅಂತಂದು ವಿರಾಟ್ ಕೊಹ್ಲಿ ಅವರು ರೋಹಿತ್ ಬಗ್ಗೆ ಹೆಮ್ಮೆಯ ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು. ನಾನು ಮತ್ತು ರೋಹಿತ್ ಶರ್ಮಾ ಬರುವಂತ ಮುಂದಿನ ದೊಡ್ಡ ಗೇಮ್ ಆಡಲಾದ್ರೆ ನಿರೀಕ್ಷೆ ಮಾಡುತ್ತಿದ್ದೇವೆ. ಇನ್ನು ಆ ಕಾರಣದಿಂದಾಗಿ ಬರುವಂತಹ ಮುಂದಿನ ಸರಣಿಗಳಲ್ಲಿ ನಾವು ಒಳ್ಳೆಯ ಪ್ರದರ್ಶನ ನೀಡಲು ಬಯಸುತ್ತೇವೆ ಅಂತಂದು ವಿರಾಟ್ ಕೊಹ್ಲಿ ಅವರು ಹೆಮ್ಮೆಯ ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು ರೋಹಿತ್ ಶರ್ಮಾ ಬಗ್ಗೆ ಮತ್ತು ಟೀಮ್ ಇಂಡಿಯಾದ ಬಗ್ಗೆ. ಇನ್ನು ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಬರುವಂತ ಮುಂದಿನ ODI ವರ್ಲ್ಡ್ ಕಪ್ ಅಲ್ಲಿ ಯಾರು ನಿಮ್ಮ ಫೇವರೇಟ್ ಪ್ಲೇಯರ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮಾಜಿ ನಾಯಕ ರೋಹಿತ್ ಶರ್ಮಾ ಅವರ ಆಕರ್ಷಕ ಶತಕದ ಹೋರಾಟದ ಹೊರತಾಗಿಯೂ ಭಾರತ ತಂಡವು ಇಂಗ್ಲೆಂಡ್ ವಿರುದ್ಧ ಅಂತಿಮವಾಗಿ ಮತ್ತು ಹಾಗೂ ನಿರ್ಣಾಯಕ ಏಕದಿನ ಪಂದ್ಯದಲ್ಲಿ 27 ರನ್ಗಳ ಆಘಾತಕಾರಿ ಸೋಲು ಕಂಡಿದೆ. ಇನ್ನು ಈ ಸೋಲಿನೊಂದಿಗೆ ಪ್ರವಾಸಿ ಭಾರತ ತಂಡವು 3 ಪಂದ್ಯಗಳ ಏಕದಿನ ಸರಣಿಯನ್ನು 1.2 ಅಂತರದಿಂದ ಸೋತಿದೆ. ಹೌದು ವೀಕ್ಷಕರೇ, ಮೊದಲನೇ ಪಂದ್ಯದಲ್ಲಿ ಭರ್ಜರಿ ಜಯ ಸಾಧಿಸಿದ್ದ ಭಾರತ ತಂಡ ನಂತರ ಸತತ 2 ಪಂದ್ಯಗಳಲ್ಲಿ ಸೋಲು ಕಾಣುವ ಮೂಲಕ ಸರಣಿ ಗೆಲ್ಲುವ ಸುವರ್ಣ ಅವಕಾಶವನ್ನಾದರೆ ಕೈಚೆಲ್ಲಿತು. ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ 387 ರನ್ ಹೊಡೆಯುತ್ತೆ ಮತ್ತು ಬೃಹತ್ ಮೊತ್ತನೇ ಕಲೆ ಹಾಕುತ್ತೆ. ಇನ್ನು ಗುರಿ ಬೆನ್ನತ್ತಿದ ಭಾರತ ತಂಡ 360 ರನ್ಗಳಷ್ಟೇ ಹೊಡೆಯುತ್ತೆ. ಹೌದು ಸ್ನೇಹಿತರೆ, ಒಟ್ಟಿನಲ್ಲಿ ನಮ್ಮ ಭಾರತ ತಂಡ 27 ರನ್ಗಳಿಂದ ಸೋಲುತ್ತೆ ಮತ್ತು ಇನ್ನು ಈ ಪಂದ್ಯದಲ್ಲಿ ಎಸ್ಪೆಷಲಿ ನಾವು ಮಾತಾಡ್ಬೇಕಂತಂದ್ರೆ ರೋಹಿತ್ ಶರ್ಮಾ ಅವರು ಬರೋಬ್ಬರಿ 138 ರನ್ ಹೊಡೆಯುತ್ತಾರೆ ಮತ್ತು ಒಂದು ಹೋರಾಟ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು ಇಂಗ್ಲೆಂಡ್ ವಿರುದ್ಧ. ಹೌದು ಸ್ನೇಹಿತರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡಕ್ಕೆ ಅಗ್ರ ಕ್ರಮಾಂಕದ ಬ್ಯಾಟರ್ಗಳು ಬಲವಾದ ಅಡಿಪಾಯ ಹಾಕಿಕೊಟ್ಟರು. ಭಾರತದ ಬೌಲಿಂಗ್ ದಾಳಿಯನ್ನು ಸಮರ್ಥವಾಗಿ ಎದುರಿಸಿದ ಆತಿಥೇಯರು ನಿಯಮಿತವಾಗಿ ರನ್ ಕದಿಯುತ್ತಾ ಸಾಗಿದರು. ಆರಂಭಿಕರಾದ ಬೆನ್ ಡೆಕೆಟ್ 141 ರನ್ ಗಳಿಸಿದರೆ ಅವರ ಜೊತೆ ಕೈ ಮಿಲಾಯಿಸಿದಂತಹ ಜೇಕಬ್ ಬೆಥೆಲ್ ಅವರು ಕೂಡ 91 ರನ್ ಬಾರಿಸುತ್ತಾರೆ. ಆನಂತರ ಜೋ ರೂಟ್ ಅವರು ಅಜಯ್ 74 ರನ್ ಗಳಿಸಿದರೆ ಅವರ ಜೊತೆ ಲಾಸ್ಟ್ ಕೊನೆಯಲ್ಲಿ ಕೈ ಮಿಲಾಯಿಸಿದಂತಹ ಜಾಸ್ ಬಟ್ಲರ್ ಅವರು ಕೂಡ ಅಜಯ್ 41 ರನ್ ಗಳಿಸಿ ಬೃಹತ್ ಮೊತ್ತ ಕಲೆ ಹಾಕ್ತಾರೆ. ಹೌದು ಸ್ನೇಹಿತರೆ, ಇನ್ನು ನಮ್ಮ ಭಾರತದ ಪರ ಬೌಲಿಂಗ್ ವಿಚಾರದಲ್ಲಿ ಮಾತನಾಡೋದಾಯ್ತು ಅಂತಂದ್ರೆ ಪ್ರಸಿದ್ಧ ಕೃಷ್ಣ 10 ಓವರ್ಗಳಲ್ಲಿ ಬೌಲ್ ಮಾಡಿ 69 ರನ್ ನೀಡ್ತಾರೆ. ಇದರಲ್ಲಿ 2 ವಿಕೆಟ್ ಪಡೆದಿದ್ದಾರೆ. ಇನ್ನು ಪ್ರಿನ್ಸ್ ಯಾದವ್ 79 ರನ್ ಕೊಟ್ಟು 1 ವಿಕೆಟ್ ಪಡೆದರು. ಇನ್ನು ಹರ್ಷದೀಪ್ ಸಿಂಗ್ ಅವರು ಕೂಡ 10 ಓವರ್ ಅಲ್ಲಿ 72 ರನ್ ನೀಡಿದ್ರೆ, ಆದ್ರೆ ಈ ಬಾರಿ ಗುರ್ನೂರ್ ಬ್ರಾರ್ ಅವರು ತುಂಬಾನೇ ದುಬಾರಿ ಆಗ್ತಾರೆ. ಹೌದು ಸ್ನೇಹಿತರೆ, 10 ಓವರ್ಗಳ ಬೌಲಿಂಗ್ ಮಾಡಿದಂತಹ ಬ್ರಾರ್ ಅವರು ಬರೋಬ್ಬರಿ 97 ರನ್ ಬಿಟ್ಟು ಬಿಡ್ತಾರೆ. ಇದರಲ್ಲಿ ಎಸ್ಪೆಷಲ್ ಹೇಳ್ಬೇಕಂತಂದ್ರೆ ಇನ್ನು 3 ರನ್ ಆಗಿದ್ರು ಶತಕ ಬಾರಿಸಿದ್ರ ಅಂತಾನೆ ಹೇಳ್ಬಹುದು ಬೌಲಿಂಗ್ ಅಲ್ಲಿ ಗುರ್ನೂರ್ ಬ್ರಾರ್ ಅವರು. ಇಲ್ಲಿ ನಾವು ಬೂಮ್ರಾ ಅವರನ್ನು ತುಂಬಾನೇ ಮಿಸ್ ಮಾಡಿಕೊಂಡಿವು ಬೌಲಿಂಗ್ ನಲ್ಲಿ. ಆನಂತರ ನಮ್ಮ ಭಾರತ ತಂಡ 388 ರನ್ಗಳ ಕಠಿಣ ಗುರಿಯನ್ನು ಬೆನ್ನತ್ತಿದ ಕೂಡಲೇ ಆರಂಭ ಪಡೆದುಕೊಂಡಿತ್ತು. ನಾಯಕ ಸುಬ್ಮನ್ ಗಿಲ್ ಹಾಗೂ ರೋಹಿತ್ ಶರ್ಮಾ ಜವಾಬ್ದಾರಿಯುತ ಆಟ ಆಡಿದರು. ಹೌದು ವೀಕ್ಷಕರೇ, ಮೊದಲನೇ ವಿಕೆಟ್ ಜೊತೆ ಆಟದಲ್ಲಿ ಈ ಇಬ್ಬರು 142 ರನ್ಗಳ ಜೊತೆ ಆಟ ನಡೆಸಿದರು. ಗಿಲ್ 84 ಬಾಲ್ಗಳಲ್ಲಿ 10 4 1 ಸಿಕ್ಸರ್ ಗಳ ಸಹಿತ 77 ರನ್ ಗಳಿಸಿ ಔಟ್ ಆದರು. ಇನ್ನು ಇಂಗ್ಲೆಂಡ್ ಬೌಲರ್ಗಳನ್ನು ಮೈದಾನದ ಮೂಲೆಗೆ ಅಟ್ಟಿದ ರೋಹಿತ್ ಶರ್ಮಾ ಆಕರ್ಷಕ ಶತಕ ಸಿಡಿಸಿ ಮಿಂಚಿದರು. ಇನ್ನು 85 ಬಾಲ್ಗಳಲ್ಲಿ ಶತಕ ಗಳಿಸಿದ ರೋಹಿತ್ ಶರ್ಮಾ ಅವರು ಒಟ್ಟಾರೆಯಾಗಿ 110 ಬಾಲ್ಗಳಲ್ಲಿ 17 4 5 ಸಿಕ್ಸರ್ ಗಳ ಸಹಿತ 138 ರನ್ ಗಳಿಸಿ ಔಟ್ ಆದರು. ಇನ್ನು ರೋಹಿತ್ ಶರ್ಮಾ ಎರಡನೇ ವಿಕೆಟ್ ಜೊತೆ ಆಟದಲ್ಲಿ 113 ರನ್ಗಳ ಜೊತೆ ಆಟ ನಡೆಸಿದ್ರ ಅಂತಾನೆ ಹೇಳ್ಬೋದು.
ವಿರಾಟ್ ಕೊಹ್ಲಿ ಜೊತೆ. ಹೌದು ಸ್ನೇಹಿತರೆ, ಆದ್ರೆ ನಮ್ಮ ಮಧ್ಯಮ ಅಂದ್ರೆ ಮಿಡಲ್ ಆರ್ಡರ್ ಕೈ ಕೊಡುತ್ತೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಇಶಾನ್ ಕಿಶನ್, KL ರಾಹುಲ್ ಮತ್ತು ಶ್ರೇಯಸ್ ಅಯ್ಯರ್ ಈ 3 ಜನನು ಕೂಡ ಕೈ ಕೊಟ್ಬಿಡ್ತಾರೆ ನಮ್ಮ ಟೀಮ್ ಇಂಡಿಯಾಗೆ. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ 12 ರನ್ ಆಡಿ ಔಟ್ ಆದ್ರೆ ಆನಂತರ ಬಂದಂತ ಶ್ರೇಯಸ್ ಅಯ್ಯರ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಡ್ಲೇ ಇಲ್ಲ. ಅದೇ ಓವರ್ ನಲ್ಲಿ 3 ಬಾಲ್ ಗಳಲ್ಲಿ ಖಾತೆ ತೆರೆಯದೇನೆ ಶ್ರೇಯಸ್ ಅಯ್ಯರ್ ಕೂಡ ಔಟ್ ಆಗ್ತಾರೆ. ಇನ್ನು ಸತತ ವಿಕೆಟ್ ಗಳಿಂದ ಒತ್ತಡಕ್ಕೆ ಒಳಗಾದ ವಿರಾಟ್ ಕೊಹ್ಲಿ ಕೂಡ 11 ರನ್ಗಳ ಅಂತರದಲ್ಲಿ ಅದೇ ಶ್ಯಾಮ್ ಕರಣ್ ಗೆ ವಿಕೆಟ್ ಆದ್ರೆ ಒಪ್ಪಿಸಿ ಬಿಡ್ತಾರೆ. ಇನ್ನು ವಿರಾಟ್ ಕೊಹ್ಲಿನೊಂದಿಗೆ ಭಾರತದ ಗೆಲುವಿನ ಆಶೆಯು ಕೂಡ ಕಮ್ಮಿರಿತ್ತಂತಾನೆ ಹೇಳ್ಬಹುದು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ KL ರಾಹುಲ್ ಮೇಲೆ ಸ್ವಲ್ಪ ಆದ್ರೆ ಹೋಪ್ ಆದ್ರೆ ಇತ್ತು. ಹೌದು, KL ರಾಹುಲ್ ಅವರು 2 4 ಆದ್ರೆ ಹೊಡೆಯುತ್ತಾರೆ. KL ರಾಹುಲ್ ಅವರು 8 ಬಾಲ್ಗಳಲ್ಲಿ 12 ರನ್ ಆಡಿ ಔಟ್ ಆಗ್ತಾರೆ ಅಂತ ಹೇಳ್ಬಹುದು. ಇನ್ನು ಅಕ್ಷರ್ ಪಟೇಲ್ ಅವರು 2 ರನ್ ಗಳಿಸಿ ಔಟ್ ಆದ್ರು. ಆನಂತರ ಹರ್ಷದೀಪ್ ಸಿಂಗ್ ಅಜಯ್ 15 ಮತ್ತು ಬ್ರಾರ್ ಅವರು ಅಜಯ್ 18 ರನ್ ಗಳಿಸಿದ್ರ ಅಂತಾನೆ ಹೇಳ್ಬಹುದು. ಇನ್ನು ಇಂಗ್ಲೆಂಡ್ ನ ಪರ ಶ್ಯಾಮ್ ಕರಣ್ ಅವರು 10 ಓವರ್ ಬೌಲಿಂಗ್ ಮಾಡಿ 75 ರನ್ ನೀಡಿ 4 ವಿಕೆಟ್ ಆದ್ರೆ ಪಡೆಯುತ್ತಾರೆ. ಚೋಪ್ರಾ ಆರ್ಚರ್ ಅವರು ಕೂಡ 63 ರನ್ ನೀಡಿ 1 ವಿಕೆಟ್ ಆದ್ರೆ ಪಡೆಯುತ್ತಾರೆ. ಒಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಒಂದ್ ಒಳ್ಳೆ ಫೈಟ್ ಆದ್ರೆ ಕೊಟ್ಟಿದಂತಾನೆ ಹೇಳ್ಬಹುದು 3ನೇ ODI ಪಂದ್ಯದಲ್ಲಿ.